ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಲೋಕಸಭಾ ಚುನಾವಣೆ ತುಂಬಾನೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಅಬ್ಕಿ ಬಾರ್ 400 ಕೆ ಪಾರ್ ಅನ್ನೋ ಘೋಷಣೆಯನ್ನ ಬಿಜೆಪಿ ಮಾಡಿಕೊಂಡಿದೆ. ಇಲ್ಲಿ ಬಿಜೆಪಿ ಏಕಾಂಗಿಯಾಗಿ 370 ಸೀಟುಗಳನ್ನ ಗೆಲ್ಲೋದು ಹಾಗೂ ಎನ್ಡಿಎ ಒಟ್ಟಾಗಿ 400 ಸೀಟುಗಳನ್ನ ದಾಟೋದು ಈ ಬಾರಿಯ ಬಿಜೆಪಿಯ ಲೆಕ್ಕಾಚಾರ. ಹಾಗಾದ್ರೆ ಈ ಟಾರ್ಗೆಟ್ ಅನ್ನ ಬಿಜೆಪಿ ನಿಜಕ್ಕೂ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಈಗಾಗಲೇ ಉತ್ತರ ಭಾರತದ ರಾಜ್ಯಗಳಲ್ಲಿ ಉತ್ತುಂಗವನ್ನು ತಲುಪಿರುವ ಬಿಜೆಪಿ ಕಳೆದ ಬಾರಿ ಪಡೆಯೋದಕ್ಕೆ ಸಾಧ್ಯ ಆಗಿದ್ದು 303 ಸ್ಥಾನಗಳನ್ನ. ಹೀಗಿರುವಾಗ ಇನ್ನೂ 67 ಸ್ಥಾನಗಳನ್ನ ಬಿಜೆಪಿ ಎಲ್ಲಿಂದ ಗೆದ್ದುಕೊಂಡು ಬರುತ್ತೆ? ಈ ಬಾರಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಮತ ಧ್ರುವೀಕರಣ ಆಗೋ ಸಾಧ್ಯತೆಗಳು ಕಾಣ್ತಾ ಇವೆ. ಒಂದಿಡೀ ಸಮುದಾಯ ಬಿಜೆಪಿಯ ವಿರುದ್ಧನೇ ಮತ ಚಲಾಯಿಸುತ್ತೆ ಅಂತ ಇಂಡಿ ಕೂಟ ಭಾವಿಸ್ತಾ ಇದೆ. ಪ್ರತಿಪಕ್ಷಗಳೆಲ್ಲ ಒಂದುಗೂಡಿ ಈ ಬಾರಿ ಬಿಜೆಪಿಯನ್ನ ಏನಾದರೂ ಮಾಡಿ ಗದ್ದುಗೆ ಇಳಿಸಬೇಕು ಅಂತ ಶತಾಯಗತಾಯ ಪ್ರಯತ್ನ ಪಡ್ತಾ ಇವೆ. ಹೀಗಿರುವಾಗ 370 ಸೀಟುಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತಾ? ಹಾಗೆ ಈ ಹಿಂದೆ ನಮ್ಮ ದೇಶದಲ್ಲಿ ಯಾವ ರಾಜಕೀಯ ಪಕ್ಷ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿತ್ತು ಮತ್ತು ಎಷ್ಟು ಸೀಟುಗಳನ್ನು ಗೆದ್ದಿತ್ತು? ಇಲ್ಲಿ ಬಿಜೆಪಿಯ 370 ಟಾರ್ಗೆಟ್ನ ಹಿಂದಿರೋ ಉದ್ದೇಶ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿ ಒಟ್ಟು 543 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. 7 ಹಂತಗಳಲ್ಲಿ ನಡೆಯಲಿರುವ ಈ ಚುನಾವಣೆಯ ಫಲಿತಾಂಶ ಜೂನ್ 4ರಂದು ಪ್ರಕಟ ಆಗುತ್ತೆ. ಈ ಬಾರಿ ಏನಾದರೂ ಮಾಡಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಕಾಂಗ್ರೆಸ್ ಸೇರಿದ ಹಾಗೆ ಸುಮಾರು 40 ಪಕ್ಷಗಳು ಸೇರಿ ಇಂಡಿ ಅಲಯನ್ಸ್ ಅನ್ನು ಮಾಡಿಕೊಂಡಿವೆ. ಕೆಲ ಕಡೆಗಳಲ್ಲಿ ಸೀಟ್ ಹಂಚಿಕೆ ಆಗಿದೆ. ಎಲ್ಲಿ ಸೀಟುಗಳನ್ನು ಹಂಚಿಕೊಳ್ಳದೇ ಇದ್ರೇನೆ ಲಾಭ ಆಗುತ್ತೋ ಅಂಥ ಕಡೆಗಳಲ್ಲಿ ಪ್ರತ್ಯೇಕವಾಗಿ ಕೂಡ ಸ್ಪರ್ಧೆ ನಡೀತಾ ಇದೆ. ಹಾಗೆ ಬಿಜೆಪಿ ಮತ್ತು ಇಂಡಿ ಎರಡೂ ಕೂಟಗಳನ್ನು ಸೇರದೆ ನಾಳೆ ಯಾರು ಗೆಲ್ತಾರೋ ಅವರ ಜೊತೆ ಆಮೇಲೆ ಅಡ್ಜಸ್ಟ್ ಮಾಡಿಕೊಳ್ಳೋ ಒಂದಷ್ಟು ಪಕ್ಷಗಳು ಸ್ವತಂತ್ರವಾಗಿ ಕೂಡ ಚುನಾವಣೆಯನ್ನು ಎದುರಿಸ್ತಾ ಇವೆ. ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದರೆ ಇಲ್ಲಿ ಜಾತ್ಯತೀತ ಜನತಾದಳ ಬಿಜೆಪಿಯ ಜೊತೆ ದೋಸ್ತಿ ಮಾಡಿಕೊಂಡಿದೆ. ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ ಹಾಗೂ ಬಿಜೆಪಿ ಮೈತ್ರಿ ಮಾಡಿಕೊಂಡಿವೆ. ಬಿಹಾರದಲ್ಲಿ ನಿತೀಶ್ ಸೇರಿದ ಹಾಗೆ ಒಂದಷ್ಟು ಸಣ್ಣ ಪಕ್ಷಗಳು ಬಿಜೆಪಿಯ ಜೊತೆ ಇವೆ. ಗೆಳೆಯರೆ, ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದೀವಿ. ಹೀಗಾಗಿ ದೇಶದಲ್ಲಿ ಈ ಬಾರಿ ಅದರ ಗುರುತಿಗಾಗಿ ನಾವು 370 ಸ್ಥಾನಗಳನ್ನು ಗೆಲ್ತೀವಿ ಅಂತ ಹೇಳ್ಕೊಳ್ತಾ ಇರೋ ಬಿಜೆಪಿ ತನ್ನ ಗುರಿಯನ್ನ ಮುಟ್ಟೋದಕ್ಕೆ ಹಾಕೊಂಡಿರೋ ಪ್ಲಾನ್ ಏನು ಅನ್ನೋದನ್ನ ನೋಡೋ ಮೊದಲು ಈ ಹಿಂದಿನ ಚುನಾವಣೆಯಲ್ಲಿ ಪಕ್ಷದ ಸಾಧನೆ ಏನು ಅನ್ನೋದನ್ನ ಇಲ್ಲೊಂದು ಸ್ವಲ್ಪ ನೋಡ್ಬಿಡೋಣ. ಗೆಳೆಯರೆ, 2019 ಚುನಾವಣೆ ಇದೆಯಲ್ಲ, ಅದು ಸಾಕಷ್ಟು ಸಮೀಕ್ಷೆಗಳನ್ನು ಸುಳ್ಳಾಗಿಸಿ ಚುನಾವಣಾ ತಜ್ಞರ ಬುದ್ಧಿವಂತಿಕೆಗೆ ಊಹೆಗೆ ಮಸಿ ಬಳದಿದ್ದ ಚುನಾವಣೆ. 2016ರಲ್ಲಿ ನೋಟುಬಂದಿ ಮಾಡುವ ಮೂಲಕ ಬಿಜೆಪಿ ಜನರ ಆಕ್ರೋಶಕ್ಕೆ ತುತ್ತಾಗಿದೆ. ಹೀಗಾಗಿ ಈ ಬಾರಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಕಷ್ಟು ಜನ ಹೇಳೋದಕ್ಕೆ ಶುರು ಮಾಡಿದ್ರು. ಅದೇ ಉತ್ಸಾಹದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಯ ಶಂಖನಾದ ಮಾಡಿತು. ಆದರೆ ಕೆಲವು ಸಮೀಕ್ಷೆಗಳು ಮಾತ್ರ ಬಿಜೆಪಿಯ ಮೈತ್ರಿಕೂಟ 300ರ ಗಡಿ ದಾಟುತ್ತೆ ಅಂತ ಹೇಳಿದ್ವು. ಅಲ್ಲಿ ಬಿಜೆಪಿ ಒಂದೇ 303 ಸ್ಥಾನಗಳನ್ನು ಗಳಿಸಿಕೊಳ್ತು. ಒಟ್ಟು ಚಲಾವಣೆಗೊಂಡ ಮತಗಳ ಪೈಕಿ ಬಿಜೆಪಿಗೆ 37.36% ಮತಗಳು ಪ್ರಾಪ್ತ ಆಗಿದ್ವು. ಇನ್ನು ಕಾಂಗ್ರೆಸ್ ಪಕ್ಷ 19.49% ಮತಗಳನ್ನು ಪಡೆದು 52 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಇನ್ನು 43.15% ಮತಗಳನ್ನು ದೇಶದ ಇನ್ನುಳಿದ ರಾಜಕೀಯ ಪಕ್ಷಗಳು ಹಂಚಿಕೊಂಡಿದ್ವು. ಇನ್ನು 2019ರಲ್ಲಿ ಬಿಜೆಪಿಗೆ ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಕೊಟ್ಟಿದ್ವು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಗೆಳೆಯರೆ, ಅರುಣಾಚಲ ಪ್ರದೇಶದಲ್ಲಿ 2 ಕ್ಷೇತ್ರಗಳಿವೆ. ಆ 2ರಲ್ಲಿ 2 ಬಿಜೆಪಿನೇ ಗೆದ್ದುಕೊಂಡಿತ್ತು. ಅಸ್ಸಾಂನ 14 ಕ್ಷೇತ್ರಗಳ ಪೈಕಿ 9 ಕ್ಷೇತ್ರಗಳನ್ನು ಬಿಜೆಪಿ ಗಳಿಸಿತ್ತು. ಬಿಹಾರದ 40 ಪೈಕಿ 17 ಕ್ಷೇತ್ರಗಳು ಬಿಜೆಪಿಯ ಪಾಲಾಗಿದ್ವು. ಚಂಡೀಗಢದಲ್ಲಿ ಇರೋ ಒಂದನ್ನು ಬಿಜೆಪಿ ತನ್ನ ತೆಕ್ಕೆಗೆ ತಗೊಳ್ತು. ಛತ್ತೀಸ್ಗಢದಲ್ಲಿನ 11 ಕ್ಷೇತ್ರಗಳ ಪೈಕಿ 9 ಕ್ಷೇತ್ರಗಳು ಬಿಜೆಪಿಯ ಪಾಲಾದವು. ದಿಯೋ ದಾಮನ್ನಲ್ಲಿರೋದು ಒಂದು ಕ್ಷೇತ್ರ, ಅಲ್ಲಿ ಬಿಜೆಪಿನೇ ಗೆದ್ದು ಬಂತು. ದೆಹಲಿಯಲ್ಲಿ 7ಕ್ಕೆ 7 ಕ್ಷೇತ್ರಗಳು ಬಿಜೆಪಿಯ ಪಾಲಾದವು. ಗೋವಾದ 2 ಕ್ಷೇತ್ರಗಳ ಪೈಕಿ ಒಂದನ್ನು ಬಿಜೆಪಿ ಗೆದ್ದುಕೊಳ್ಳು. ಗುಜರಾತ್ನ 26 ಕ್ಷೇತ್ರಗಳ ಪೈಕಿ 26 ಬಿಜೆಪಿಗೆ ಒಲಿದು ಬಂದವು. ಹರಿಯಾಣದ 10 ಕ್ಷೇತ್ರಗಳಲ್ಲಿ 10 ಬಿಜೆಪಿ ಪಾಲಾದವು. ಹಿಮಾಚಲ್ನ 4 ಕ್ಷೇತ್ರಗಳ ಪೈಕಿ 4 ಬಿಜೆಪಿ ತನ್ನ ತೆಕ್ಕೆಗೆ ತಗೊಳ್ತು. ಇನ್ನು ಜಮ್ಮು ಕಾಶ್ಮೀರದ 6 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳು ಬಿಜೆಪಿಗೆ ಸಿಕ್ಕಿದ್ವು. ಜಾರ್ಖಂಡ್ನ 14 ಕ್ಷೇತ್ರಗಳ ಪೈಕಿ 11, ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 25, ಮಧ್ಯಪ್ರದೇಶದ 29 ಕ್ಷೇತ್ರಗಳ ಪೈಕಿ 28, ಮಹಾರಾಷ್ಟ್ರದ 48 ಕ್ಷೇತ್ರಗಳ ಪೈಕಿ 23 ಕ್ಷೇತ್ರಗಳು ಬಿಜೆಪಿ
ಬಿಜೆಪಿಗೆ ದಕ್ಕಿದ್ವು. ಮಣಿಪುರದ 2 ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತು. ಒಡಿಸ್ಸಾದ 21 ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಪಂಜಾಬ್ನ 13 ಕ್ಷೇತ್ರಗಳ ಪೈಕಿ 2, ರಾಜಸ್ಥಾನದ 25 ಪೈಕಿ 24, ತೆಲಂಗಾಣದ 17 ಕ್ಷೇತ್ರಗಳ ಪೈಕಿ 4, ತ್ರಿಪುರಾದಲ್ಲಿ 2 ಕ್ಷೇತ್ರಗಳನ್ನು ಬಿಜೆಪಿ ಗಳಿಸಿಕೊಳ್ತು. ಉತ್ತರ ಪ್ರದೇಶದ 80 ಕ್ಷೇತ್ರಗಳ ಪೈಕಿ 62 ಕ್ಷೇತ್ರಗಳಲ್ಲಿ ಕಮಲ ಅರಳಿತ್ತು. ಉತ್ತರಾಖಂಡ್ನ 5 ಕ್ಷೇತ್ರಗಳ ಪೈಕಿ 5 ಬಿಜೆಪಿ ತನ್ನದಾಗಿಸಿಕೊಳ್ತು. ಪಶ್ಚಿಮ ಬಂಗಾಳದ 42 ಕ್ಷೇತ್ರಗಳ ಪೈಕಿ 18 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ದಾಖಲಿಸಿತು. ಹೀಗಾಗಿ ಅವರಿಗೆ ಒಟ್ಟು 303 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಇನ್ನು ದಕ್ಷಿಣದ ಕಡೆಗೆ ನಾವು ಗಮನ ಹರಿಸಿದರೆ, ಕರ್ನಾಟಕವನ್ನು ಹೊರತುಪಡಿಸಿದರೆ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳಗಳಲ್ಲಿ ಒಂದೇ ಒಂದು ಸೀಟನ್ನು ಗೆಲ್ಲೋದಕ್ಕೆ ಕೂಡ ಬಿಜೆಪಿಗೆ ಸಾಧ್ಯ ಆಗಿರಲಿಲ್ಲ. ಇಲ್ಲಿ ಉತ್ತರ ಭಾರತದ ರಾಜ್ಯಗಳ ಪೈಕಿ ಸಾಕಷ್ಟು ರಾಜ್ಯಗಳಲ್ಲಿ ಔಟ್ ಗೆದ್ದಿದ್ದ ಬಿಜೆಪಿ ಈ ಬಾರಿ ತನ್ನ ಸೀಟುಗಳ ಸಂಖ್ಯೆಯನ್ನ 370ಕ್ಕೆ ಏರಿಸಬೇಕು ಅಂದ್ರೆ ಕಡಿಮೆ ಬೀಳುವ ಆ ಸ್ಥಾನಗಳನ್ನು ಎಲ್ಲಿಂದ ತುಂಬಿಕೊಳ್ಳುತ್ತೆ ಅನ್ನೋದು ಈಗ ಕಣ್ಮುಂದಿರುವ ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಇಲ್ಲಿ ಬಿಜೆಪಿಗೆ ಇನ್ನೂ ವ್ಯಾಕ್ಯೂಮ್ ಇರೋದು ಒರಿಸ್ಸಾ, ಪಶ್ಚಿಮ ಬಂಗಾಳ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ತೆಲಂಗಾಣ ರಾಜ್ಯಗಳಲ್ಲಿ ಮಾತ್ರ. ಬೇರೆಲ್ಲ ಕಡೆಗಳಲ್ಲಿ ಬಿಜೆಪಿ ಮತ್ತದರ ಮಿತ್ರ ಪಕ್ಷಗಳೇ ಇವೆ. ಹೀಗಾಗಿ ಈ ರಾಜ್ಯಗಳಲ್ಲಿ ಬಿಜೆಪಿ ಕಳೆದ ಬಾರಿ ಗೆದ್ದಿರೋ ಕ್ಷೇತ್ರಗಳ ಜೊತೆಗೆ ಇನ್ನಷ್ಟು ಕ್ಷೇತ್ರಗಳನ್ನು ಗೆಲ್ಲಬೇಕಾದ ಅನಿವಾರ್ಯತೆ ಇದೆ. ಹಾಗೆ ಎಲ್ಲಿ ಬಿಜೆಪಿ ಕಳೆದ ಬಾರಿ ಅಕೌಂಟನ್ನು ಕೂಡ ಓಪನ್ ಮಾಡಿರಲಿಲ್ಲವೋ ಅಲ್ಲಿ ಒಂದಷ್ಟು ಕ್ಷೇತ್ರಗಳನ್ನಾದರೂ ಬಿಜೆಪಿ ಗೆಲ್ಲಬೇಕಾಗತ್ತೆ. ಇನ್ನು ಈ ಬಾರಿ ತನ್ನ ಸ್ಥಾನಗಳನ್ನು ಎಲ್ಲಿ ಬಿಜೆಪಿ ಹೆಚ್ಚು ಮಾಡ್ಕೋಬಹುದು ಅನ್ನೋದನ್ನು ನೋಡೋದಾದ್ರೆ, ಕಳೆದ ಬಾರಿ ಉತ್ತರ ಪ್ರದೇಶದಲ್ಲಿ ಒಟ್ಟು 80 ಸೀಟುಗಳ ಪೈಕಿ 62 ಸೀಟುಗಳು ಬಿಜೆಪಿಗೆ ಸಿಕ್ಕಿದ್ವು. ಈ ಬಾರಿ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರದ ಉದ್ಘಾಟನೆ ಆಗೋಗಿದೆ. ಹಾಗೆ ಯೋಗಿ ಆದಿತ್ಯನಾಥ್ ಅಲ್ಲೊಂದಷ್ಟು ಕೆಲಸವನ್ನೂ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಇನ್ನಷ್ಟು ಹೆಚ್ಚಿನ ಸೀಟುಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಕೂಡ ಆಗಬಹುದು. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಕಳೆದ ಬಾರಿ 18 ಸೀಟುಗಳಲ್ಲಿ ಗೆಲುವು ಸಿಕ್ಕಿತ್ತು. ಈ ಬಾರಿ ಹೆಚ್ಚಿನ ಸೀಟುಗಳನ್ನು ಗೆಲ್ಲುವ ಚಾನ್ಸ್ ಅಲ್ಲಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ದಕ್ಷಿಣದ ರಾಜ್ಯಗಳ ವಿಷಯಕ್ಕೆ ಬಂದ್ರೆ, ಆಂಧ್ರ ಪ್ರದೇಶದಲ್ಲಿ ಕಳೆದ ಬಾರಿ 25 ಸೀಟುಗಳಲ್ಲಿ ಒಂದೂ ಸೀಟನ್ನ ಬಿಜೆಪಿ ಗೆದ್ದಿರಲಿಲ್ಲ. ಆದರೆ ಈ ಬಾರಿ ಟಿಡಿಪಿ ಹಾಗೂ ಜನಸೇನಾ ಪಕ್ಷಗಳೊಂದಿಗೆ ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡಿದೆ. ಹೀಗಾಗಿ ಈ ಬಾರಿ ಆಂಧ್ರ ಪ್ರದೇಶ ಬಿಜೆಪಿಗೆ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಬಿಜೆಪಿ ಈ ಬಾರಿ ಖಾತೆಯನ್ನ ತೆರೆಯಲೂಬಹುದು. ಹಾಗೆ ಕಳೆದ ಬಾರಿ 4 ಸೀಟುಗಳನ್ನು ಗೆದ್ದಿದ್ದ ತೆಲಂಗಾಣದಲ್ಲಿ ಈ ಬಾರಿ ಬಿಜೆಪಿ ಮತ್ತಷ್ಟು ಹೆಚ್ಚು ಸೀಟುಗಳನ್ನು ಗೆಲ್ಲುವ ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದೆ. ಇದೇ ವೇಳೆ ತಮಿಳುನಾಡಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇರೋ ಬಿಜೆಪಿ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ 5-6 ಸೀಟುಗಳನ್ನು ಗೆಲ್ಲುವ ಗುರಿಯನ್ನು ಹಾಕೊಂಡಿದೆ. ಅಲ್ಲದೆ ಕೇರಳದಲ್ಲಿ ಕೂಡ 1-2 ಸೀಟುಗಳನ್ನು ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಈಗಾಗಲೇ ತಾನು ಗೆಲ್ತೀನಿ ಅಂದ್ಕೊಂಡಿರೋ ಕ್ಷೇತ್ರಗಳಲ್ಲಿ ಹೆಚ್ಚಿನ ಶ್ರಮ ಹಾಕಿ ಕೆಲಸ ಮಾಡ್ತಾ ಇದೆ. 543 ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಬಿಜೆಪಿಯ ಕಾಲ್ ಸೆಂಟರ್ಗಳು ಆರಂಭ ಆಗಿವೆ. ದೇಶದಾದ್ಯಂತ ಸುಮಾರು 19,000 ಬಿಜೆಪಿ ಕಾರ್ಯಕರ್ತರು ಪ್ರತಿನಿತ್ಯ 40 ಲಕ್ಷ ಜನರನ್ನ ರೀಚ್ ಆಗ್ತಾ ಹೋಗ್ತಾ ಇದ್ದಾರೆ. ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳ ಸಾಧನೆಯನ್ನು ಹೇಳ್ಕೊಳ್ತಾ ಮುಂದಿನ 5 ವರ್ಷಗಳಲ್ಲಿ ದೇಶದ ಆರ್ಥಿಕತೆಯನ್ನು ಹೇಗೆ ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನು ಜನರ ಮುಂದಿಡ್ತಾ ಬಿಜೆಪಿ ತನ್ನ ಪ್ರಚಾರಕ್ಕೆ ವೇಗವನ್ನು ಕೊಟ್ಟಿದೆ. ಇಷ್ಟಾದರೂ 370 ಅನ್ನೋ ನಂಬರು ಸುಲಭ ಸಾಧ್ಯ ಅಂತೇನು ಅನ್ನಿಸ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 42 ಲೋಕಸಭಾ ಕ್ಷೇತ್ರಗಳಿವೆ. ಆ ಪೈಕಿ ಕಳೆದ ಬಾರಿ 18ರಲ್ಲಿ ಬಿಜೆಪಿ ಗೆದ್ದಿತ್ತು, 22 ಕ್ಷೇತ್ರಗಳನ್ನು ತೃಣಮೂಲ ಗೆದ್ದಿತ್ತು, 2ರಲ್ಲಿ ಕಾಂಗ್ರೆಸ್ ಇತ್ತು. ಈ ಬಾರಿ ಬಿಜೆಪಿ ತನ್ನ 18ರ ಜೊತೆಗೆ ಇನ್ನೂ 7 ಕ್ಷೇತ್ರಗಳನ್ನು ಗೆದ್ದು ಬಿಡ್ತು ಅಂತ ಇಟ್ಕೊಳ್ಳಿ. ಹಾಗೇನೆ ಉತ್ತರ ಪ್ರದೇಶದಲ್ಲಿ ಕೂಡ ಈ ಬಾರಿ ಕಳೆದ ಬಾರಿಗಿಂತ 10 ಹೆಚ್ಚುವರಿ ಸೀಟುಗಳನ್ನು ಪಡ್ಕೊಳ್ತು ಅಂತ ಇಟ್ಕೊಳ್ಳೋಣ. ಇನ್ನು ಛತ್ತೀಸ್ಗಢ, ಜಾರ್ಖಂಡ್ಗಳಲ್ಲಿ ಅಷ್ಟೂ ಸೀಟುಗಳನ್ನು ತಾನೇ ಬಾಚಿಕೊಂಡು ಒರಿಸ್ಸಾದಲ್ಲಿ 20 ಕ್ಷೇತ್ರಗಳನ್ನು ಗೆದ್ದರೂ ಕೂಡ ಬಿಜೆಪಿಗಲ್ಲಿ ಹೆಚ್ಚುವರಿಯಾಗಿ ಸಿಗೋದು 34 ಕ್ಷೇತ್ರಗಳು ಮಾತ್ರ. ಹಾಗೇನೆ ತೆಲಂಗಾಣದಲ್ಲಿ 2, ಆಂಧ್ರದಲ್ಲಿ 3, ತಮಿಳುನಾಡಲ್ಲಿ 6, ಕೇರಳದಲ್ಲಿ 4 ಕ್ಷೇತ್ರಗಳನ್ನು ಗೆದ್ದುಕೊಂಡ್ರೂ ಕೂಡ ಬಿಜೆಪಿಗೆ ಈ ಬಾರಿ ಹೆಚ್ಚುವರಿಯಾಗಿ ಸಿಗೋದು 49 ಕ್ಷೇತ್ರಗಳು ಮಾತ್ರ. ಅಂದ್ರೆ ಬಿಜೆಪಿಯ 370ರ ಟಾರ್ಗೆಟ್ಗೆ ಇನ್ನೂ ಕೂಡ 18 ಸ್ಥಾನಗಳ ಕೊರತೆ ಎದುರಾಗುತ್ತೆ. ಇದನ್ನ ಬಿಜೆಪಿ ಎಲ್ಲಿಂದ ತುಂಬಿಸ್ಕೊಳ್ಳುತ್ತೆ ಅನ್ನೋದು ಕುತೂಹಲದ ಪ್ರಶ್ನೆ. ಇನ್ನು ಇದರ ಜೊತೆಗೆ ಕಳೆದ ಬಾರಿ ಗೆದ್ದಿದ್ದ ಎಲ್ಲ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದು ಬಿಡುತ್ತಾ, ಇಲ್ಲಿ ಕೂಡ ಒಂದು ಅನುಮಾನ ಇದ್ದೇ ಇರುತ್ತೆ. ಯಾಕೆಂದ್ರೆ ಈಗ ಕರ್ನಾಟಕನೇ ಉದಾಹರಣೆಯಾಗಿ ತಗೊಳ್ಳಿ. ಬಿಜೆಪಿ ಕರ್ನಾಟಕದಲ್ಲಿ ಕಳೆದ ಬಾರಿ 25 ಕ್ಷೇತ್ರಗಳನ್ನು ಗೆದ್ದಿತ್ತು. ಈ ಬಾರಿ ಅಷ್ಟೇ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಆದರೆ ಅದರಲ್ಲಿ ಬಿಜೆಪಿಗೆ ಕಠಿಣ ಅನಿಸೋ ಕ್ಷೇತ್ರಗಳು ಇವೆ. ಈಗ ಚಾಮರಾಜನಗರ ಕ್ಷೇತ್ರವನ್ನು ನಾವು ಉದಾಹರಣೆಗೆ ತಗೊಂಡ್ರೆ, ಕಳೆದ ಬಾರಿ ಬಿಜೆಪಿಯಲ್ಲಿ ಗೆದ್ದಿದ್ದು ಕೇವಲ 1800 ಚಿಲ್ಲರೆ ಮತಗಳಿಂದ ಮಾತ್ರ. ಈ ಬಾರಿಯಲ್ಲಿ ಕಾಂಗ್ರೆಸ್ ಹಠಕ್ಕೆ ಬಿದ್ದಿದೆ. ರಾಜ್ಯದ ಹಾಲಿ ಸಚಿವರ ಮಗನಿಗೆ ಟಿಕೆಟ್ ಕೊಟ್ಟಿದೆ. ಫೈಟು ಟೈಟ್ ಆಗಿರುತ್ತೆ.
ಹಾಗೆ ಬೀದರ್ನಲ್ಲಿ ಬಿಜೆಪಿಯ ಅಭ್ಯರ್ಥಿಗೆ ಸ್ವಪಕ್ಷೀಯರಿಂದಲೇ ವಿರೋಧ ಇದೆ. ಅವರ ಎದುರಿಗೆ ಕಾಂಗ್ರೆಸ್ ಅರಣ್ಯ ಸಚಿವ ಖಂಡ್ರೆ ಮಗನಿಗೆ ಟಿಕೆಟ್ ಕೊಟ್ಟಿದೆ. ಇನ್ನು ಈ ಬಾರಿ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಗಾಯತ್ರಿ ಸಿದ್ದೇಶ್ವರ್ ಅವರ ನಡುವೆ ಟೈಟ್ ಆದ ಸ್ಪರ್ಧೆ ಇದೆ. ಇನ್ನು ಚಿತ್ರದುರ್ಗದಲ್ಲಿ ಕೂಡ ಗೋವಿಂದ ಕಾರಜೋಳ ಅವರ ಗೆಲುವು ತುಂಬಾ ಸುಲಭ ಏನಲ್ಲ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ವಿರುದ್ಧ ಈಶ್ವರಪ್ಪ ತೊಡೆ ತಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಧಾಕರ್ ವಿರುದ್ಧ ವಿಶ್ವನಾಥ್ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ತುಮಕೂರಲ್ಲಿ ಸೋಮಣ್ಣ ಗೆಲುವಿಗೆ ಮಾಧುಸ್ವಾಮಿ ಫ್ಯಾಕ್ಟರ್ ಅಡ್ಡಿಯಾಗಬಹುದು ಅನ್ನೋ ಭಯ ಇದೆ. ಯಾಕೆ ಅಂದರೆ ಮಾಧುಸ್ವಾಮಿ ಫ್ಯಾಕ್ಟರ್ನ ಹಿಂದೆ ಶಿವಮೊಗ್ಗದ ತಂದೆ ಮಕ್ಕಳಿದ್ದಾರೆ ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಇನ್ನು ಚಿಕ್ಕೋಡಿ ಹಾಗೂ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಈ ಬಾರಿ ಆಟ ಕಟ್ತಾ ಇದೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಮಗಳು, ಮತ್ತೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಡಲಾಗಿದೆ. ಈ ಮೂಲಕ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಪ್ರಬಲ ಪೈಪೋಟಿ ಇರುತ್ತೆ. ಇಲ್ಲಿ ಲಿಂಗಾಯತ ಹಾಗೂ ಹಿಂದುಳಿದ ವರ್ಗಗಳ ಮತಗಳ ಜೊತೆಗೆ ಅಲ್ಪಸಂಖ್ಯಾತ ಮತಗಳನ್ನು ಕಾಂಗ್ರೆಸ್ ನಂಬಿಕೊಂಡಿದೆ. ಹಾಗೇನೆ ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಪರವಾಗಿ ಯತ್ನಾಳ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡಬಹುದು ಅನ್ನೋದರ ಮೇಲೆ ಅಲ್ಲಿನ ಸೋಲು ಗೆಲುವು ನಿರ್ಧಾರ ಆಗುತ್ತೆ. ಯಾಕೆಂದ್ರೆ ಜಿಗಜಿಣಗಿ ಯಡಿಯೂರಪ್ಪ ಅವರ ಕ್ಯಾಂಡಿಡೇಟು, ಇನ್ನು ಕಾಂಗ್ರೆಸ್ನ ರಾಜು ಅಲಗೂರು MB ಪಾಟೀಲ್ ಅವರ ಕ್ಯಾಂಡಿಡೇಟು. ಬಸವನಗೌಡ ಪಾಟೀಲ್ ಹಾಗೂ MB ಪಾಟೀಲ್ ತುಂಬಾನೇ ಕ್ಲೋಸ್ ಆಗಿದ್ದಾರೆ. ಹೀಗಾಗಿ ಇಲ್ಲಿ ಪಕ್ಷಾನ, ಸ್ನೇಹನ, ಯಡಿಯೂರಪ್ಪ ಅವರ ಮೇಲಿನ ದ್ವೇಷಾನ, ಇವುಗಳ ಪೈಕಿ ಯತ್ನಾಳ್ ಯಾವುದನ್ನ ಆಯ್ಕೆ ಮಾಡ್ಕೋತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಇನ್ನು ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಅವರಿಗೆ ಗೆಲುವು ಸುಲಭ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ತುಕಾರಾಂ ಬಿಜೆಪಿಯ ರಾಮುಲುಗೆ ಸ್ಪರ್ಧೆ ಕೊಡ್ತಾ ಇದ್ದಾರೆ. ಇನ್ನು ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ನ ಅಂಜಲಿ ನಿಂಬಾಳ್ಕರ್ ತುಂಬ ಸ್ಟ್ರಾಂಗ್ ಅಲ್ಲದೇ ಇರಬಹುದು. ಆದರೆ ವಿಶ್ವೇಶ್ವರ ಕಾಗೇರಿ ಮತ್ತು ಅನಂತ ಹೆಗಡೆ ನಡುವಿನ ಜಗಳ ಮತ್ತು ಮುಸ್ಲಿಂ ಮರಾಠಿ ಮತಗಳ ಕೈ ಹಿಡಿದ್ರೆ ಬಿಜೆಪಿಗಲ್ಲಿ ಕಷ್ಟ ಆಗುತ್ತೆ. ಇಲ್ಲಿ ಇಂಥ ಅಸಮಾಧಾನ, ಅತೃಪ್ತಿ, ಒಳಜಗಳ ಇದೆಲ್ಲವನ್ನ ಮೋದಿ ಹೆಸರೊಂದೇ ಮ್ಯಾಚ್ ಮಾಡಬೇಕು. ಅಫ್ಕೋರ್ಸ್ ಕರ್ನಾಟಕದ ಅರ್ಧಕ್ಕರ್ಧ ಬಿಜೆಪಿ ಸಂಸದರಿಗೆ ಸ್ವಂತ ಗೆಲ್ಲೋ ಶಕ್ತಿ ಖಂಡಿತ ಇಲ್ಲ. ಅವ್ರು ಗೆಲ್ತಾ ಇರೋದೇ ಮೋದಿ ನಾಮಬಲದ ಮೇಲೆ. ಇಲ್ಲಿನ ಮತದಾರ ದೇಶದ ಭವಿಷ್ಯವನ್ನು ಮಾತ್ರ ಗಮನದಲ್ಲಿಟ್ಕೊಂಡು ಸುಭದ್ರ ಸರ್ಕಾರಕ್ಕಾಗಿ ಮತ ಚಲಾಯಿಸಿದ್ರೆ ಸರಿ. ಹಾಗಲ್ಲದೆ ಇದ್ರೆ ಕಳೆದ ಬಾರಿ ಗೆದ್ದಷ್ಟು ಸ್ಥಾನಗಳನ್ನು ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗಲಾರದು. ಇನ್ನು ಬಿಹಾರದಲ್ಲಿ ಲಾಲು ಮತ್ತು ಕಾಂಗ್ರೆಸ್ ಜೋಡಿ ಯಾವ ರೀತಿ ಮೋಡಿ ಮಾಡುತ್ತೋ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ಮುಸ್ಲಿಂ ಮತಗಳು ಸಾಕಷ್ಟು ಪ್ರಮಾಣದಲ್ಲಿವೆ, ಅವು ಬಿಜೆಪಿಯ ಮತಗಳಲ್ಲ. ಪಂಜಾಬಲ್ಲಿ ಬಿಜೆಪಿಗೆ ಈ ಬಾರಿ 2 ಸೀಟುಗಳು ನಷ್ಟ ಆಗಬಹುದು. ಈ ಎಲ್ಲ ಕಾರಣಗಳಿಂದ ಬಿಜೆಪಿ ಈ ಬಾರಿ ತಾನು ಅಂದುಕೊಂಡಿರೋ ಗುರಿಯನ್ನು ಮುಟ್ಟೋದಕ್ಕೆ ತುಂಬಾ ಕಷ್ಟಪಡಬೇಕಾಗಬಹುದು. ಇಲ್ಲಿ 400ಕ್ಕೆ ಪಾರ್ ಆಗಬೇಕು ಅಂದರೆ ದಕ್ಷಿಣದಲ್ಲಿ NDAಗೆ 80 ಕ್ಷೇತ್ರಗಳು ಸಿಗಲೇಬೇಕು. ಅದು ಸಾಧ್ಯ ಆಗುತ್ತಾ? ಇದನ್ನು ಫಲಿತಾಂಶ ಬರೋವರೆಗೆ ಕಾದು ನೋಡಬೇಕು. ಇನ್ನು ಬಿಜೆಪಿಯ ಈ ಟಾರ್ಗೆಟ್ 370 ಏನು? ಸಿಂಪಲ್. 2019ರಲ್ಲಿ 2ನೇ ಬಾರಿ ಆರಿಸಿ ಬಂದ ಬಿಜೆಪಿ ಅದೇ ವರ್ಷ ಕಾಶ್ಮೀರದ ಆರ್ಟಿಕಲ್ 370 ರದ್ದು ಮಾಡಿತು. ಅದರ ಪರಿಣಾಮ ಈಗ ಕಾಶ್ಮೀರ ಮತ್ತೆ ಶಾಂತಿಯ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಕಾಶ್ಮೀರದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಈಗ ಪಾಕಿಸ್ತಾನಕ್ಕೆ ಅವಕಾಶಗಳು ಕಡಿಮೆ ಆಗ್ತಾ ಇವೆ. ಜೊತೆಗೆ ಆಕ್ರಮಿತ ಕಾಶ್ಮೀರದ ಜನ ಪಾಕಿಸ್ತಾನದಿಂದ ಮುಕ್ತಿ ಪಡ್ಕೊಂಡು ಭಾರತದ ಕಾಶ್ಮೀರವನ್ನು ಸೇರೋ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬದಲಾವಣೆಗೆ ಕಾರಣವಾಗಿರೋದು ಆರ್ಟಿಕಲ್ 370 ರದ್ದತಿ. ಹೀಗಾಗಿ ಆ ಸಾಧನೆಯ ನೆನಪಿಗೆ ಈ ಬಾರಿ 370 ಸೀಟುಗಳನ್ನು ಗೆದ್ದು ಸಂಭ್ರಮಿಸುವ ಗುರಿಯನ್ನ ಬಿಜೆಪಿ ಹಾಕೊಂಡಿದೆ. ಕಳೆದ ಫೆಬ್ರವರಿಯಲ್ಲಿ ಮೋದಿ ಭಾಷಣ ಮಾಡುವಾಗ ಬಿಜೆಪಿಗೆ 370 ಅನ್ನೋದು ಕೇವಲ ನಂಬರ್ ಅಲ್ಲ, ಅದರಲ್ಲಿ ಒಂದು ಆಳವಾದ ಸೆಂಟಿಮೆಂಟ್ ಇದೆ ಅಂತ ಹೇಳಿದ್ರು. ಕಾಶ್ಮೀರಕ್ಕಾಗಿ ಬಲಿದಾನ ಮಾಡಿದ ಬಿಜೆಪಿಯ ಹಿರಿಯ ನಾಯಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಗೌರವಾರ್ಥವಾಗಿ ಈ ಬಾರಿ ಬಿಜೆಪಿ 370 ಸೀಟುಗಳನ್ನು ಗೆಲ್ಲಲೇಬೇಕು ಅಂತ ಮೋದಿ ಹೇಳಿದ್ದಾರೆ. ಇದು ಬಿಜೆಪಿಯ ಟಾರ್ಗೆಟ್ 370ರ ರಹಸ್ಯ. ಇನ್ನು 370ಕ್ಕೂ ಹೆಚ್ಚು ಸ್ಥಾನಗಳನ್ನು ಈ ಹಿಂದೆ ಯಾರಾದರೂ ಸಾಧಿಸೋದಕ್ಕೆ ಸಾಧ್ಯ ಆಗಿತ್ತಾ? ಗೆಳೆಯರೆ, 1957ರಲ್ಲಿ ನೆಹರು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ 371 ಸೀಟುಗಳನ್ನು ಗೆದ್ದಿತ್ತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಟ್ಟು 47.8% ಮತಗಳನ್ನು ಪಡ್ಕೊಳ್ತು. ಇನ್ನು ಅದಕ್ಕಿಂತಲೂ ಹೆಚ್ಚು ಸೀಟುಗಳನ್ನು ಗೆದ್ದುಕೊಟ್ಟವರು ರಾಜೀವ್ ಗಾಂಧಿ. 1984ರಲ್ಲಿ ಕಾಂಗ್ರೆಸ್ ಪಕ್ಷ ರಾಜೀವ್ ನೇತೃತ್ವದಲ್ಲಿ 46.86% ಮತಗಳನ್ನು ಗಳಿಸಿಕೊಂಡು 414 ಸ್ಥಾನಗಳನ್ನು ಗೆದ್ದು ದಾಖಲೆಯನ್ನು ನಿರ್ಮಾಣ ಮಾಡಿತ್ತು. ಈ ಅಭೂತಪೂರ್ವ ಗೆಲುವಿಗೆ ಕಾರಣವಾಗಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆಯ ಸಿಂಪತಿ ಅನ್ನೋದನ್ನು ಕೂಡ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಕಣ್ಣೀರು ಹಾಕುತ್ತಲೇ ಮತದಾರ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟು ಗುದ್ದಿ ಬಂದಿದ್ದ. ಆ ಅನುಕಂಪದ ಅಲೆಯಲ್ಲಿ ಕೂಡ ಕಾಂಗ್ರೆಸ್ನ ಓಟಕ್ಕವತ್ತು ತಡೆಯೊಡ್ಡಿದವರು ತೆಲುಗು ದೇಶಂನ ನಾಯಕ NTR.
ಅವತ್ತು ಅಖಂಡ ಆಂಧ್ರ ಪ್ರದೇಶದ 42 ಕ್ಷೇತ್ರಗಳ ಪೈಕಿ 30 ಕ್ಷೇತ್ರಗಳನ್ನು ನಂದಮೂರಿ ತಾರಕ ರಾಮಾರಾವ್ ಅವರ ನೇತೃತ್ವದಲ್ಲಿ ತೆಲುಗುದೇಶಂ ಪಕ್ಷ ಗೆದ್ದುಕೊಂಡಿತ್ತು. ಆ ಮೂಲಕ ಇಂದಿರಾ ಅವರ ಅನುಕಂಪದ ಅಲೆ ಆಂಧ್ರಕ್ಕೆ ಬಾರದ ಹಾಗೆ NTR ನೋಡಿಕೊಂಡ್ರು. ಹಾಗೆಯೇ ತಮಿಳುನಾಡಲ್ಲಿ AIADMK ಪಕ್ಷ 12 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತು. ಇನ್ನು CPI ಹಾಗೂ CPMಗಳು ಒಟ್ಟು 28 ಕ್ಷೇತ್ರಗಳನ್ನು ತಮ್ಮ ತೆಕ್ಕೆಗೆ ತಗೊಂಡವು. ಇನ್ನು ಆ ಚುನಾವಣೆಯಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ 414 ಸೀಟುಗಳನ್ನು ಗೆದ್ದರೂ ಕೂಡ ಶೇಕಡವಾರು ಮತ ಪ್ರಮಾಣ ಇದ್ದದ್ದು 46.86% ಮಾತ್ರ. ಅಂದರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಸೋಲು ಮತ್ತು ಗೆಲುವು ಅಲ್ಪ ಮತದ ಅಂತರದಲ್ಲಿ ನಡೆದಿತ್ತು. ಹೀಗಾಗಿ ಈ ಬಾರಿ ಬಿಜೆಪಿ ತನ್ನ ಮತ ಪ್ರಮಾಣವನ್ನು ಶೇಕಡ 47ಕ್ಕೆ ಏರಿಸಿಕೊಳ್ಳುವ ಪ್ಲಾನ್ ಅನ್ನು ಹಾಕ್ಕೊಂಡಿದೆ. ಹಾಗೇನಾದರೂ ಆದರೆ ಅದು ತಾನು ಅಂದುಕೊಂಡಿರುವ ಗುರಿಯನ್ನು ಸಾಧಿಸುವುದಕ್ಕೆ ಸಾಧ್ಯ ಕೂಡ ಆಗಬಹುದು. ಆದರೆ ಕರ್ನಾಟಕವೂ ಸೇರಿದಂತೆ ದಕ್ಷಿಣ ಕೈ ಹಿಡಿದರೆ ಮಾತ್ರ ಬಿಜೆಪಿ ತನ್ನ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ. ಇಷ್ಟರ ಮೇಲೂ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ಬಿಜೆಪಿ ಟಾರ್ಗೆಟ್ 370 ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.